ನಮಸ್ಕಾರ ಸ್ನೇಹಿತರೆ, ಯು ಜಿ ನೀಟ್ 2026 ವಿದ್ಯಾರ್ಥಿಗಳಿಗೆ ಈಗಷ್ಟೇ KA ಕಡೆಯಿಂದ ಬಹಳ ಮುಖ್ಯವಾದ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ರಿಜಿಸ್ಟ್ರೇಷನ್ ಮಾಡಿದವರಿಗೆ ನೀಟ್ ರೋಲ್ ನಂಬರ್ ಲಿಂಕ್ ಮಾಡಿದವರಿಗೆ ಕೊನೆಯ ಅವಕಾಶ ನೀಡಲಾಗಿದೆ. ಯಾರಿಗೆ ಈ ಅವಕಾಶ ಅನ್ವಯಿಸುತ್ತದೆ ಮತ್ತು ಯಾವ ದಿನಾಂಕದೊಳಗೆ ಸಮಯ ಇದೆ, ಏನು ಮಾಡಬೇಕಂದ್ರೆ ಇದು ಬಂದು ಈಗ ಬಿಗ್ ಅಪ್ಡೇಟ್ ಏನಂದರೆ ಈಗ ಈ ಬಿಗ್ ಅಪ್ಡೇಟ್ ಅಂದರೆ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನು ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ. ಯಾವ್ಯಾವಕ್ಕೆ ಅಂತ ಬಂದು ನೋಡೋಣ. ಈ 2 ಕ್ಲಾಸ್ಗಳಿಗೆ ಟೈಮ್ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀಟ್ ರೋಲ್ ನಂಬರ್ ಲಿಂಕಿಂಗ್ ಈಗಾಗಲೇ CET 2026 ಅರ್ಜಿಯಲ್ಲಿ ಸಲ್ಲಿಸಿರುವ ವಿದ್ಯಾರ್ಥಿಗಳು ತಮ್ಮ ನೀಟ್ ರೋಲ್ ನಂಬರನ್ನು CET ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದ್ದಾರೆ. ಈಗ 7 ಆಗಸ್ಟ್ 2026 ಅವಕಾಶ ಇದೆ. ಇನ್ನೂ 7ನೇ ತಾರೀಕು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು UG ನೀಟ್ ಕೌನ್ಸಿಲಿಂಗ್ಗೆ ರಿಜಿಸ್ಟ್ರೇಷನ್ ಮಾಡದ ವಿದ್ಯಾರ್ಥಿಗಳು ಕೂಡ ಈಗ 7 ಆಗಸ್ಟ್ 2026 ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಇದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಿಗೆ ಈ ಅಪ್ಡೇಟ್ ಅನ್ವಯಿಸ್ತದೆ ಅಂದರೆ ಈ ಅವಕಾಶ ಮುಖ್ಯವಾಗಿ MBBS, PDS, ಆಯುಷ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತದೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಸೂಚನೆ ಬಂದು ಈ ದಿನಾಂಕ ವಿಸ್ತರಣೆ ಕೇವಲ ಬರೀ ನೀಟ್ ರೋಲ್ ನಂಬರ್ ಲಿಂಕಿಂಗ್ ಮತ್ತು ನೀಟ್ ನ್ಯೂ ರಿಜಿಸ್ಟ್ರೇಷನ್ವರೆಗೆ ಮಾತ್ರ. ಈ ಡೇಟ್ ಏನಿತ್ತು 4ನೇ ತಾರೀಕು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. 7ನೇ ತಾರೀಕು ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಗಸ್ಟ್ 7ನೇ ತಾರೀಕು ಗಂಟೆ ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಪ್ಷನ್ ಎಂಟ್ರಿ ಹಾಗೂ ಸೀಟ್ ಅಲಾಟ್ಮೆಂಟ್ ದಿನಾಂಕಗಳು ಬೇರೆ ವೇಳಾಪಟ್ಟಿಯಂತೆ ನಡೆಯುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.